ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಇವತ್ತು ಡೆವಿಲ್ ಸಿನಿಮಾ ಫ್ಯಾನ್ ಶೋ ಆಗಿರುವಂಥದ್ದು. ಎಸ್, ಇವತ್ತು ಮಾರ್ನಿಂಗ್ 6:15 ಫ್ಯಾನ್ ಶೋ ಅಲ್ಲಿ ರಚನಾ ರೈ ಕೂಡ ಫ್ಯಾನ್ಸ್ ಜೊತೆ ಸಿನಿಮಾವನ್ನ ನೋಡಿರುವಂಥದ್ದು. ಇವತ್ತು ಅವರೇ ಇದ್ದಾರೆ, ಅವರ ಅಭಿಪ್ರಾಯ ಹೇಗಿತ್ತು ಅನ್ನುವಂಥದ್ದು ಅವ್ರ ಹತ್ರನೇ ಕೇಳ್ಕೊಂಬರೋಣ. ಮ್ಯಾಮ್, ಮೊದಲನೇದಾಗಿ ನಿಮ್ಮ ಸಿನಿಮಾ ನಾಳೆ ರಿಲೀಸ್ ಆಗಬೇಕಿತ್ತು, ಬಟ್ ಇವತ್ತು ಫ್ಯಾನ್ ಶೋ ಅನ್ನುವಂಥದ್ದು ಇಟ್ಟಿದ್ರು. 6:15 ಫ್ಯಾನ್ಸ್ಗಳ ಜೊತೆ ಸಿನಿಮಾ ನೋಡಿದ್ರಿ, ಹೇಗೆ ಅನ್ನಿಸ್ತು ಮೊದಲನೇದಾಗಿ? ಇನ್ನ ಬಂದಿಲ್ಲ ಮ್ಯಾಮ್, ನಾನು ಅದು ಆ ಗುಂಗಲ್ಲೇ ಇದೀನಿ. ಇನ್ನ ಐ ಆಮ್ ಜಸ್ಟ್ ಟ್ರೈಂಗ್ ಟು ಕಮ್ ಔಟ್. ಸೊ ಫಸ್ಟ್ ಶೋ ನೋಡಿದೆ, ಫಸ್ಟ್ ಟೈಮ್ ಲೈಫಲ್ಲಿ ನರ್ತಕಿ ಥಿಯೇಟರ್ಗೆ. ಇವತ್ತು ಗೊತ್ತಾಯ್ತು ಯಾಕೆ ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ ಸರ್ಗೆ ಅಂತ. ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಆ ಕಿರ್ಚಾಟ, ಸರ್ ಬಂದ ತಕ್ಷಣ ಡಿ ಬಾಸ್ ಅಂತ ಸ್ಲೋಗನ್ ಕೂಗೋದಾಗಲಿ, ಅಲ್ಲಿ ಹಬ್ಬ ಥರ ಸೆಲೆಬ್ರೇಟ್ ಮಾಡೋ ಒಂದು ಸಿನಿಮಾನ ಹಬ್ಬ ಥರ ತೋರಿಸ್ಬಿಟ್ರು. ಸೊ ಐ ಆಮ್ ಗ್ಲಾಡ್, ಐ ಆಮ್ ಬ್ಲೆಸ್ಡ್ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಮೂವಿ. ಈ ಹಿಂದೆ ಕೂಡ ನೀವು ಸಿನಿಮಾಗಳನ್ನ ನೋಡಿರ್ಬೋದು. ಆ ಒಂದು ಫ್ಯಾನ್ಸ್ಗಳು ನೀವು ಬಂದಿದ ತಕ್ಷಣ ಆ ಕೂಗು, ಆ ಶಿಳ್ಳೆ, ಇವತ್ತು ನೀವು ನಿಮ್ಮ ಕಣ್ಣಾರೆ ನೋಡಿದೀರಾ. ಆ ಒಂದು ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಬಟ್ ನಿಮಗೆ ಮನ್ಸಲ್ಲಿ ಹೇಗೆ ಅನ್ನಿಸ್ತು? ಐ ಆಮ್ ಬ್ಲೆಸ್ಡ್. ಇಂಥ ಒಂದು ಫ್ಯಾಂಡಮ್ ಅಲ್ಲಿ ನಾನು ಲಾಂಚ್ ಆಗ್ತಾ ಇರೋದು. ಐ ಆಮ್ ಬ್ಲೆಸ್ಡ್. ದೇ ಗಿವಿಂಗ್ ಮಿ ಸೋ ಮಚ್ ಲವ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇದು ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಪ್ರೀತಿ ಕೊಡ್ತಾ ಇದ್ದಾರೆ. ಐ ಆಮ್ ಜಸ್ಟ್ ಬ್ಲೆಸ್ಡ್. ನಾನು ಆಗ್ಲೇ ಕೇಳ್ದಂಗೆ ಫಸ್ಟ್ ಶೋ ಅನ್ನುವಂಥದ್ದು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ 6:30ಗೆ ಹೋಗಿ ನೋಡಲ್ಲ, 10:30 ಆಗಿರ್ಬೋದು. ನಿಮಗೆ ಯಾಕೆ 6:30ಗೆ ಹೋಗಿ ನೋಡ್ಬೇಕು ಅಂತ ಅನ್ನಿಸ್ತು? ಆ ಕ್ರೇಜ್ ಹೆಂಗಿರುತ್ತೆ ಅಂತ ನೋಡಬೇಕಿತ್ತು ನನಗೆ. ಬಿಕಾಸ್ ಸರ್ದು ಫಸ್ಟ್ ಶೋ ಇಟ್ಸ್ ಡಿಫ್ರೆಂಟ್. ಸೊ ಅದು ನೋಡಬೇಕಿತ್ತು. ಅದು ನನಗೆ ನಾನು ಪರ್ಸನಲ್ ಆಗಿ ಫೀಲ್ ಮಾಡ್ಬೇಕು. ಸಿನ್ಸ್ ಇಟ್ಸ್ ಮೈ ಮೂವಿ ಅಲ್ಲ, ಹ್ಯಾಡ್ ಟು. ಸೊ ಅದಕ್ಕೋಸ್ಕರ ಹ್ಯಾಡ್ ಟು ಗೋ ಇವತ್ತು. ಅವ್ರು ಇದ್ದಿದ್ರೆ ಇನ್ನಷ್ಟು ಕ್ರೇಜ್ ಇರ್ತಿತ್ತು, ಬಟ್ ಅವರ ಅನುಪಸ್ಥಿತಿಯಲ್ಲಿ ನೋಡಿದ್ದು ಅದೊಂದು ಏನು ಫೀಲಿಂಗ್. ಡೆಫಿನೆಟ್ಲಿ ವಿ ಮಿಸ್ ಹಿಮ್. ಅವ್ರು ಇರ್ತಿದ್ರೆ ಅವರನೇ ಬೇರೆ, ಅದೆಲ್ಲ ನೆಕ್ಸ್ಟ್ ಲೆವೆಲ್ ಆಗಿರೋದು. ಬಟ್ ಇಟ್ಸ್ ಓಕೆ. ಇಟ್ಸ್ ಆ ಮೂವಿ ಇಷ್ಟಪಟ್ಟು ಮಾಡಿರೋ ಸಿನಿಮಾ ಇದು. ವಿ ಆರ್ ಗೆಟಿಂಗ್ ದಟ್. ಆ ಪ್ರೀತಿ ಕೊಡ್ತಾ ಇದಾರಲ್ವ, ಮೂವಿನ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರಲ್ಲ, ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಕತೆ ಜೊತೆ ಬರ್ತಾ ಇದ್ದೀವಿ ನಾವು. ಸೊ ಐ ಆಮ್ ಹ್ಯಾಪಿ. ಜನ ಆಕ್ಸೆಪ್ಟ್ ಮಾಡಿ ಇದನ್ನು ಹಾಡಿ ಹೋಗ್ತಾ ಇರ್ಬೇಕಾದ್ರೆ ಐ ಆಮ್ ಹ್ಯಾಪಿ. ಕೊನೆಯದಾಗಿ ಧನುಷ್ ಇಷ್ಟ ಆದ್ನ, ಕೃಷ್ಣ ಇಷ್ಟ ಎಲ್ಲ ಹೇಳ್ಬಿಡ್ತೀನಿ ಇವಾಗಲೇ. ಓಕೆ, ನೆಕ್ಸ್ಟ್ ಇವೇನು ಪಾರ್ಟ್ 2 ಬರುತ್ತೆ ಅನ್ನುವಂಥದ್ದು ಕೂಡ. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಚನಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.